ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಣಿ ಟಿಪ್ಪರ್ ಹಾವಳಿಗಿಲ್ಲ ಕಡಿವಾಣ. ಆರ್ಟಿಒ ಇನ್ಸ್ಪೆಕ್ಟರ್, ಸಂಚಾರಿ ಪೊಲೀಸರ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ದೌರ್ಜನ್ಯಕ್ಕೆ ಮುಂದಾದ ಟಿಪ್ಪರ್ ಮಾಲೀಕರ ವಿರುದ್ಧವೂ ಜನರ ಕಿಡಿ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಹಕರಿಸಲು ಚಿಕ್ಕಬಳ್ಳಾಪುರ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗೇಗೌಡ ಕರೆ. ಶಿಕ್ಷಣ, ಆರೋಗ್ಯ, ಸುರಕ್ಷಿತ ಬಾಲ್ಯ ಮಕ್ಕಳದಾಗಲಿ ಎಂದ ನ್ಯಾಯಾಧೀಶರು. ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮ ಖಂಡಿಸಿ ಡಿಎಸ್ಎಸ್ ನೇತೃತ್ವದಲ್ಲಿ ಅನಿರ್ದಿಷ್ಟ ಪ್ರತಿಭಟನೆ. ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯದೊಂದಿಗೆ ಜೂನ್ 15ಕ್ಕೆ ಕಾಲ್ನಡಿಗೆ ಜಾಥಾ, ನಿರ್ದಿಷ್ಟಾವಧಿ ಧರಣಿ. ವಾರ್ತೆಗಳ ವಿವರ. ವೇಗವಾಗಿ ಬಂದ ಟಿಪ್ಪರ್ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಪಕ್ಷಿಯಂತೆ ಗಾಳಿಯಲ್ಲಿ ಹಾರಿ ರಸ್ತೆಗೆ ಬಿದ್ದ ಘಟನೆ ನಡೆದಿದೆ. ಅಪಘಾತದ ತೀವ್ರತೆಗೆ ಸವಾರ ಹಲವು ಅಡಿ ದೂರದಲ್ಲಿ ಬಿದ್ದಿದ್ದಾನೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಭೀಕರ ಅಪಘಾತದ ಸಂಪೂರ್ಣ ದೃಶ್ಯಗಳು ಸಮೀಪದ ಹೋಟೆಲ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಅದನ್ನು ನೋಡಿದವರು ಬೆಚ್ಚಿ ಬಿದ್ದಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಪಕ್ಷಿಯಂತೆ ಗಾಳಿಯಲ್ಲಿ ಹಾರಿ ರಸ್ತೆ ಮೇಲೆ ಬಿದ್ದ ಘಟನೆ ಚಿಕ್ಕಬಳ್ಳಾಪುರ ನಗರ ವಾಪಸಂದ್ರ ಬ್ರಿಡ್ಜ್ ಭಗವತಿ ಹೋಟೆಲ್ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಹೌದು, ಪೆರೇಸಂದ್ರ ಕಡೆಯಿಂದ ಅತಿ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಮುಂಭಾಗದಲ್ಲಿ ಸಂಚರಿಸುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದು ನಂತರ ಬ್ರಿಡ್ಜ್ನ ಪಿಲ್ಲರ್ಗೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಬೈಕ್ ಸವಾರ ಪಾರಾಗಿದ್ದಾನೆ. ಈ ಭೀಕರ ಅಪಘಾತದ ಸಂಪೂರ್ಣ ದೃಶ್ಯಗಳು ಸಮೀಪದ ಭಗವತಿ ಹೋಟೆಲ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಅಪಘಾತ ಸಂಭವಿಸಿದ ತಕ್ಷಣ ಸ್ಥಳೀಯರು ನೆರವಿಗೆ ಧಾವಿಸಿ ಗಾಯಾಳುವನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಘಟನೆಯ ಬಳಿಕ ಸ್ಥಳೀಯರು ಟಿಪ್ಪರ್ ವಾಹನಗಳ ಅತಿವೇಗ ಹಾಗೂ ನಿರ್ಲಕ್ಷ್ಯ ಚಾಲನೆಯ ಬಗ್ಗೆ ಪ್ರಶ್ನಿಸಿದಾಗ ಟಿಪ್ಪರ್ ಮಾಲೀಕರು ದೌರ್ಜನ್ಯಕ್ಕೆ ಮುಂದಾಗಿದ್ದಾರೆ. ಹೀಗಂತ ಆರೋಪಗಳು ಕೇಳಿಬಂದಿವೆ. ಇದರಿಂದ ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಚಿಕ್ಕಬಳ್ಳಾಪುರದಿಂದ ಇವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೆ. ಹಿಂದೆಯಿಂದ ಬಂದು ಹೊಡೆದಿರೋದಷ್ಟೇ, ಇಂಡಿಕೇಟರ್ ಹಾಕ್ಕೊಂಡು ನಾನು ಬರ್ತಾ ಇದ್ದೀನಿ ಮೆಲ್ಲಿಗೆ. ಹಿಂದೆ ಹೊಡೆದಿರೋದಷ್ಟೇ ನನ್ನ ಜ್ಞಾಪಕ, ಇಲ್ಲಿ ಎಗರಿಸಿದ್ದಷ್ಟೇ ಜ್ಞಾಪಕ ನನಗೆ. ಆಮೇಲೆ ಕೆಳಗಡೆ ಬಿದ್ದೋದೆ. ನನಗೆ ಏನಾಯ್ತು ಏನೋ ಜ್ಞಾಪಕನೇ ಇಲ್ಲ ನನಗೆ. ನಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಅಣ್ಣ. ಅವ್ರದ್ದು ಟಿಪ್ಪರ್ ಅಣ್ಣ. ಸಿಗ್ನಲ್ ಮಾಡಿದ್ರಣ್ಣ. ಅವ್ರು ಓವರ್ ಸ್ಪೀಡ್ ಇದ್ರಣ್ಣ. ಅವರು ರೈಟ್ಗೆ ಬರ್ತಾ ಇದ್ದಿದ್ದು. ಅವರು ರೈಟ್ಗೆ ಹಿಂದೆಯಿಂದ ಒಂದು ಬಂದು ಡಿಕ್ಕಿ ಮಾಡಿರೋದಷ್ಟೇ ಅಣ್ಣ ನನಗೆ. ಆಮೇಲೆ ಜ್ಞಾಪಕನೇ ಇಲ್ಲ ನಮಗೆ.
ಬೆನ್ನಿಗೆ ಏಟು ತಗುಲಿದೆ, ಸಣ್ಣ ಪುಟ್ಟ ಗಾಯ ಆಗಿದೆ. ಸದ್ಯ ಪ್ರಾಣಕ್ಕೇನಾಗಿಲ್ಲ. ಇನ್ನು ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ನಿಯಮ ಉಲ್ಲಂಘಿಸಿ ಸಂಚರಿಸುವ ಟಿಪ್ಪರ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಲ್ಲಿ ಸಂಚಾರಿ ಪೊಲೀಸ್ ಇಲಾಖೆ ಮತ್ತು ಆರ್ಟಿಒ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಪಘಾತಗಳು ಮರುಕಳಿಸದಂತೆ ಅಕ್ರಮ ಹಾಗೂ ನಿರ್ಲಕ್ಷ್ಯದಿಂದ ಸಂಚರಿಸುವ ಟಿಪ್ಪರ್ಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇವತ್ತು ನಾನು ಪೆರಸಂದ್ರ ಕಡೆಯಿಂದ ಬರ್ತಿದ್ವಿ. ಈ ಬ್ರಿಡ್ಜ್ ಹತ್ರ ಏಕಾಏಕಿ ಹುಡುಗ ಮುಂದೆಗಡೆ ಇಂಡಿಕೇಟರ್ ಹಾಕ್ಕೊಂಡು ಹೆಲ್ಮೆಟ್ಟು ಕಾನೂನುಬದ್ಧವಾಗಿ ಹಾಕ್ಕೊಂಡು ಬರ್ತಿದ್ದಾಗ ಟಿಪ್ಪರ್ ಅವರು ಏಕಾಏಕಿ ಓವರ್ಲೋಡ್ ಹಾಕ್ಕೊಂಡು ಓವರಾಗಿ ರೈಟಿಗೆ ತಿರುಗಿಸ್ದ. ಆದ್ದರಿಂದ ಹುಡುಗ ಅಲ್ಲಿ ಗುದ್ದಿದ್ದೇಟಿಗೆ 10 ಅಡಿ ಎಗಿರಿ ಹೋಗಿ ಸೈಡ್ಗೆ ಬಿದ್ದಿದ್ದಾನೆ. ಮತ್ತು ಗಾಡಿ ಆವಾಗ ಟೈರ್ ಮುಂದಿನ ಟೈರ್ ಲೆಫ್ಟ್ ಸೈಡಲ್ಲಿ ಆವಾಗ ಹೊಡೆದೋಗಿ ಮತ್ತೆ ಗಾಡಿ ಮುಂದಕ್ಕೆ ಬಂದಿದ್ದ. ಅವನು ಹೊಡೆದು ಏನೋ ಬ್ರಿಡ್ಜ್ಗೆ ಹೊಡೆದು. ನಾವು ಪ್ರಶ್ನೆ ಮಾಡಿದಾಗ ಇಲ್ಲಿ ಕೆಲವರು ನಮ್ಮನ್ನು ಅಲ್ಲೇ ಮಾಡೋಕ್ಕೆ ಬಂದಿರ್ತಾರೆ. ನಾವು ಕೇಳ್ತಾ ಇರ್ತೀವಿ, ಹುಡುಗ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂದರೆ ಡ್ರೈವರ್ ನೋಡ್ದಾಕ್ತೀರಾ ಅಂತ. ಈಗ ಅವನು ಸತ್ತಿದ್ರೆ ಅವ್ರು ಮಧ್ಯದಲ್ಲಿ ಬಂದು ಮಾತಾಡಿರೋರು ಅವ್ರಿಗೆ ರಕ್ಷಣೆ ಆಗ್ತಿದ್ರಾ, ಅವ್ರ ತಂದೆ ತಾಯಿಗೆ ಏನನ್ನ ಆಗ್ತಿದ್ರಾ? ನಾವು ಆ ಪ್ರಶ್ನೆ ಕೇಳಿದ್ದಕ್ಕೆ ಇವತ್ತು ಎಚ್ಚೆತ್ತವಾಗಿ ಈ ಬ್ರಿಡ್ಜ್ ಹತ್ರನೇ ಲಾಸ್ಟ್ ಟೈಮು ಹೆಣ್ಣುಮಕ್ಕಳು ಸತ್ತರು, ಮತ್ತು ಒಂದು ಮುದುಕ ಸತ್ತ, ಇವತ್ತು ಹುಡುಗನ ಮೇಲೆ ಹತ್ತಿದ್ದಾರೆ. ಅನೇಕ ಈ ರೀತಿ ಆಗ್ತಾಯಿದ್ರೆ ಇನ್ನೊಂದು ಬ್ರಿಡ್ಜ್ ಸರ್ ಟಿಪ್ಪರ್ ಓವರ್ ಸ್ಪೀಡ್ ಇತ್ತು. ಅವ್ರು ತಿರುಗಿಸಿ ಏಟಕ್ಕೆ ಬೇರೆಯವ್ರು ಯಾರನ್ನ ಬಂದಿದ್ರೆ ಅಲ್ಲೇ ನಜ್ಜುಗುಜ್ಜು ಆಗ್ತಿದ್ರು. ಯಾವ ಥರ ಬಂದು ಡಿಕ್ಕಿ ಹೊಡೆದ್ರು ಸರ್? ಅವ್ರು ಬಂದಿದ್ದ ರಭಸಕ್ಕೆ ಹುಡುಗ 10 ಅಡಿ ಮೇಲಕ್ಕೆ ಬಿದ್ದು ಮತ್ತೆ ಗಾಡಿ ಸೈಡಿಗೆ ಬಿದ್ದು ಸರ್ ಹುಡುಗಾಗೆ ಎಲ್ಲ ಮೂಗೇಟ್ಗಳಾಗಿದೆ. ಹುಡುಗ ಇದ್ದಾನೆ, ಕಾಲು ಕೈ ಎಲ್ಲ ತಗಲಿದೆ ಸರ್. ಡಿಕ್ಕಿ ಹೊಡೆದು ನಮ್ಮ ಬ್ರಿಡ್ಜಿಗೆ ಹೊಡೆದಿದ್ದಾರೆ. ಅದು ವಿಜಲ್ ಎಲ್ಲ ತಗೋಬೋದು, ನೀವು ಅಲ್ಲಿ ಕಾಣಿಸ್ತದೆ. ಪಿಲ್ಲರ್ಗೆ ಹೋಗಿ ಹೊಡೆದಿದ್ದಾರೆ ಸರ್. ಯಾರಿಗೂ ಏನೂ ಆಗಿಲ್ಲ, ಸಂಭವಿಸಿಲ್ಲ, ಆಗೋದು ಬೇಡ. ಇಲ್ಲಿ ಇನ್ನೊಂದು ಬ್ರಿಡ್ಜನ್ನು ನೇಮಿಸಬೇಕು. ಸಂಬಂಧಪಟ್ಟ SP ಸಾಹೇಬರು, DC ಸಾಹೇಬರು, ಈ ಲಾರಿ ಮಾಲೀಕರು ಏನಿರ್ತಾರೆ ಎಲ್ಲರನ್ನೂ ಕರೆಸಿ ಈ ಹಿಂದಿಯವ್ರಿಗೆ ಎಚ್ಚೆತ್ತವಾಗಿ ಗಾಡಿಗಳು ಕೊಡ್ಕೊಡ್ದು. ಈಗ ಏನು ಕರ್ನಾಟಕದಲ್ಲಿ ಎಲ್ಲ ಡ್ರೈವರ್ಗಳಿದ್ದಾರೆ ಅಂಥವ್ರು ಕೊಡಲಿ. ಯಾರಿಗೋ ನೀವು ಬೇರೆ ದೇಶದವ್ರು ಕೊಟ್ಟು ಅವ್ರು ಬಂದು ಗುದ್ದಿ ಹೋಗ್ಬಿಟ್ರೆ ಅವ್ರ ಆಧಾರ್ ಕಾರ್ಡ್ ಇರಲ್ಲ, ಅವ್ರದ್ದೇನೇನು ಇರಲ್ಲ, ಅವಾಗ ನಮ್ಗೆ ಗೊತ್ತಿಲ್ಲ ಅಂತ ಮಾಲೀಕರೇ ಹೇಳ್ಬೋದಲ್ವಾ? ಇನ್ನೆಷ್ಟು ಜೀವಗಳು ಬಲಿಯಾದರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ. ಈ ಘಟನೆ ಮತ್ತೆ ಟಿಪ್ಪರ್ ವಾಹನಗಳ ಸುರಕ್ಷಿತ ಸಂಚಾರದ ಬಗ್ಗೆ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಈ ಪ್ರಕರಣವು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆಯ ಬಗ್ಗೆ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿ ಉದ್ವಿಗ್ನ ಪರಿಸ್ಥಿತಿಯನ್ನ ಸುಧಾರಿಸಿದ್ರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ ಮತ್ತು ಸುರಕ್ಷಿತ ಬಾಲ್ಯ ದೊರೆಯುವಂತೆ ಸಮಾಜದ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ TP ರಾಮಲಿಂಗೇಗೌಡ ಅವರು ಕರೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಆವರಣದಲ್ಲಿ ಇಂದು ಆಯೋಜಿಸಿದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ TP ರಾಮಲಿಂಗೇಗೌಡ ಅವರು, ಬಾಲಕಾರ್ಮಿಕ ಪದ್ಧತಿ ಮಕ್ಕಳ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಇದು ದೇಶದ ಭವಿಷ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಯಾವುದೇ ಮಗು ಕಾರ್ಖಾನೆ, ಅಂಗಡಿ, ಹೋಟೆಲ್ ಅಥವಾ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿರುವುದು ಕಂಡುಬಂದರೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಕ್ಷಣ ಮಾಹಿತಿ ನೀಡುವ ಮೂಲಕ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಮಕ್ಕಳನ್ನ ಶಾಲೆಯಿಂದ ದೂರವಿಟ್ಟು ದುಡಿಮೆಗೆ ತಳ್ಳುವ ಪ್ರವೃತ್ತಿಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಸಮಾಜದ ಜವಾಬ್ದಾರಿಯಾಗಿದೆ. ಶಿಕ್ಷಣವೇ ಮಕ್ಕಳ ಬದುಕನ್ನ ರೂಪಿಸುವ ಅತ್ಯುತ್ತಮ ಸಾಧನವಾಗಿದ್ದ ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ಪೋಷಕರು ಮತ್ತು ಸಮಾಜ ಗಮನ ಹರಿಸಬೇಕು ಎಂದು ತಿಳಿಸಿದರು.
26ರನ್ನ ಆಚರಿಸುವ ಸಲುವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ವಿವಿಧ ಶಾಲೆಗಳಿಂದ ತಾವೆಲ್ಲ ಇಲ್ಲಿಗೆ ಬಂದಿರುವುದು ತುಂಬ ಖುಷಿ ಕೊಡುವಂಥ ವಿಚಾರ. ಹಾಗೂ ಅಭಿನಂದನೆಗೆ ತಾವೆಲ್ಲರೂ ಪಾತ್ರರಾಗಿರ್ತೀರಿ. ಮಕ್ಕಳು ಈ ದೇಶದ ಭವಿಷ್ಯ, ಈ ದೇಶದ ಮುಂದಿನ ಭವಿಷ್ಯ ನಿಮ್ಮ ಮೇಲೆ ನಿಂತಿದೆ. ಹಾಗಾಗಿ ನಾವು ಪೋಷಕರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಭಾರತೀಯ ಸಂವಿಧಾನ 14 ವರ್ಷ ತುಂಬುವ ಮಕ್ಕಳ ತನಕ ಶಿಕ್ಷಣವನ್ನು ಕಡ್ಡಾಯವಾಗಿ ಮತ್ತು ಉಚಿತವಾಗಿ ನೀಡಬೇಕು ಅಂತೇಳಿ ಸಂವಿಧಾನದಲ್ಲಿ ಮಕ್ಕಳ ಎಲ್ಲರಿಗೂ ಹಕ್ಕನ್ನು ಕೊಟ್ಟಿದೆ, ಆರ್ಟಿಕಲ್ 21 ಕೆಳಗಡೆ. ಹಾಗಾಗಿ 14 ವರ್ಷ ತುಂಬುವ ತನಕ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡುವಂಥದ್ದು ಸರ್ಕಾರ ಮತ್ತು ಸಮಾಜದ ನಮ್ಮೆಲ್ಲರ ಹೊಣೆಯಾಗಿದೆ. ಕಲಿಸೋದಕ್ಕೆ ಸರ್ಕಾರದ ವ್ಯವಸ್ಥೆ, ಖಾಸಗಿ ಶಾಲೆಗಳು, ನಮ್ಮ ಹಾಸ್ಟೆಲ್ ವ್ಯವಸ್ಥೆ, ಈ ರೀತಿ ಅನೇಕ ವ್ಯವಸ್ಥೆಗಳನ್ನು ಮಾಡಿದ್ದಾಗಿಯೂ ಕೂಡ ಇನ್ನೂ ಅನೇಕ ಬಾಲಕರು ಬಾಲಕಿಯರು 14 ವರ್ಷದ ಒಳಗಿರ್ತಕ್ಕಂಥವರು ಇನ್ನೂ ಕೂಡ ವಿದ್ಯೆಯನ್ನು ಬಿಟ್ಟು ತಾವು ಸಣ್ಣ ಪುಟ್ಟ ಕೆಲಸಗಳು, ಗ್ಯಾರೇಜ್ನಲ್ಲಿ ಕೆಲಸ ಮಾಡುವಂಥದ್ದು, ಬಟ್ಟೆ ಅಂಗಡಿಗಳಲ್ಲಿ ಕೆಲಸ ಮಾಡುವಂಥದ್ದು, ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ ವಿದ್ಯೆ ಕಲಿಬೇಕಾದಂಥ ವಯಸ್ಸಿನಲ್ಲಿ ದುಡಿಮೆಗೆ ಒಂದು ಸಣ್ಣ ಆದಾಯಕ್ಕೆ, ಭಾಳ ಸಣ್ಣದಾಗಿ ಬರುತ್ತೆ, 2,000 ರೂಪಾಯಿ, 3,000 ರೂಪಾಯಿ, 4,000-5,000 ರೂಪಾಯಿ, ಈ ಥರ ಸಣ್ಣ ಆದಾಯಕ್ಕೆ ತಮ್ಮ ಇಡೀ ಬಾಲ್ಯದಲ್ಲಿ ಏನು ವಿದ್ಯೆಯನ್ನು ಕಲಿತು ಮುಂದೆ ಶಕ್ತಿಶಾಲಿಗಳಾಗಬೇಕು ಆ ಅವಕಾಶದಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ಆ ಎಲ್ಲ ಮಕ್ಕಳನ್ನು ಆ ರೀತಿ ಮಾಡುವಂಥದ್ದು ಕಾನೂನು ರೀತಿಯ ದೊಡ್ಡ ಅಪರಾಧ ಆಗುತ್ತೆ. ಸೊ ಹಾಗಾಗಿ ಈ ಅರಿವು ಮೂಡಿಸುವಂಥದ್ದು, ಇವತ್ತೇನು ಬಾಲಕಾರ್ಮಿಕರ ವಿರೋಧಿ ದಿನಾಚರಣೆ, ಬಾಲಕಾರ್ಮಿಕರನ್ನು ನಾವು ಮಾಡ್ಕೊಳ್ಬಾರ್ದು. ಯಾವುದೇ ಓನರ್, ಮಾಲೀಕ ಇರಲಿ, ಅಂಗಡಿಯ ಮಾಲೀಕ ಇರಲಿ, ಹೋಟೆಲ್ ಮಾಲೀಕ ಇರಲಿ, ಯಾರೇ ಇದ್ದರೂ ಕೂಡ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಬಾಲಕಾರ್ಮಿಕರನ್ನು, ಅದು ಬಾಲಕರಾಗಲಿ ಬಾಲಕಿಯರನ್ನು ಎಂಗೇಜ್ ಮಾಡ್ಕೊಳ್ಳೋವಂಥದ್ದು, ಕೆಲಸದಲ್ಲಿ ತೊಡಗಿಸ್ಕೊಳ್ಳೋವಂಥದ್ದು ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅಂಥೇಳಿ. ಇದು ಒಂದು ಭಾಗ. ಇವತ್ತು ನೀವೆಲ್ಲ ಪ್ರತಿಜ್ಞೆ ತಗೊಂಡಿದ್ದೀರಾ. ನಿಮ್ಮ ಕಣ್ಣು ಮುಂದೆ ಯಾರಾದರೂ ಆ ಥರ ಬಾಲಕಾರ್ಮಿಕರನ್ನು ಕೆಲಸ ಮಾಡಿಸ್ತಾ ಇದ್ದಾರೆ ಅವರಿಂದ ಅಂದರೆ ನಿಮ್ಮ ಟೀಚರ್ಗೆ, ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಆ ಮಾಹಿತಿಯನ್ನು ನೀವು ಕೊಡಬೇಕು. ಬಡತನ, ನಿರುದ್ಯೋಗ ಹಾಗೂ ಅರಿವಿನ ಕೊರತೆ ಬಾಲಕಾರ್ಮಿಕ ಪದ್ಧತಿಗೆ ಪ್ರಮುಖ ಕಾರಣಗಳಾಗಿದ್ದು, ಈ ಸಮಸ್ಯೆಯನ್ನ ಕಾನೂನು ಜಾರಿಯಿಂದ ಮಾತ್ರವಲ್ಲದೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಮೂಲಕವೂ ನಿವಾರಿಸಬೇಕಾಗಿದೆ. ಸರ್ಕಾರದ ವಿವಿಧ ಇಲಾಖೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ನಾಗರಿಕ ಸಮಾಜ ಸಂಘಟನೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿದರೆ ಬಾಲಕಾರ್ಮಿಕ ಪದ್ಧತಿಯನ್ನ ಪರಿಣಾಮಕಾರಿಯಾಗಿ ತಡೆಗಟ್ಟಲು ಸಾಧ್ಯವೆಂದು ಅಭಿಪ್ರಾಯಪಟ್ಟರು. ಈ ವೇಳೆ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಮಕ್ಕಳ ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸುವ ಸಂದೇಶಗಳನ್ನು ಹಂಚಿಕೊಳ್ಳಲಾಯಿತು. ಉಪಸ್ಥಿತ ಮಕ್ಕಳ ಸುರಕ್ಷಿತ ಮತ್ತು ಶಿಕ್ಷಣ ಪೂರ್ವ ಭವಿಷ್ಯ ನಿರ್ಮಾಣಕ್ಕೆ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಸಂಕಲ್ಪ ವ್ಯಕ್ತಪಡಿಸಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದಲಿತರು ಉಳುಮೆ ಮಾಡುತ್ತಿರುವ ಭೂಮಿಯಿಂದ ಒಕ್ಕಲೆಬ್ಬಿಸಲು ಪ್ರಯತ್ನಿಸುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮ ಖಂಡಿಸಿ ಜೂನ್ 15ರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದೆಂದು ಡಿಎಸ್ಎಸ್ ಮುಖಂಡ ಕೆಸಿ ರಾಜಕಾಂತ್ ಹೇಳಿದ್ದಾರೆ. ಅನಗತ್ಯವಾಗಿ ದಲಿತರಿಗೆ ತೊಂದರೆ ನೀಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮ ಖಂಡಿಸಿ ಜೂನ್ 15ರಿಂದ ಚಿಕ್ಕಬಳ್ಳಾಪುರ ಹೊರವಲಯದ ಸೂಲಾಲಪ್ಪನ ದಿನ್ನೆ ಅರಣ್ಯ ಅಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ಡಿಎಸ್ಎಸ್ ಮುಖಂಡ ಕೆಸಿ ರಾಜಕಾಂತ್ ಘೋಷಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಲವು ದಶಕಗಳಿಂದ ರೈತರು ಉಳುಮೆ ಮಾಡುತ್ತಿರುವ ದಲಿತರಿಗೆ ತೊಂದರೆ ನೀಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಹೋರಾಟ ನಿರಂತರವಾಗಿ ನಡೆಸುವುದಾಗಿ ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಾಟಕದ್ರೇನಹಳ್ಳಿ ಗ್ರಾಮದಲ್ಲಿ ಕಾಲ್ನಡಿಗೆ ಜಾಥಾ ಮೂಲಕ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಸೂಲಾಲಪ್ಪನ ದಿನ್ನೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು. ದೇಶದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬನಿಗೂ ಸ್ವಾತಂತ್ರ್ಯ ಸಿಗಬೇಕಾದರೆ ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕೆಂದು ಹೋರಾಡಿದವರು ಅಂಬೇಡ್ಕರ್ ಅವರು.
ಚಿಕ್ಕಬಳ್ಳಾಪುರದ ಆಗಿನ ತಹಸೀಲ್ದಾರ್ ಅವರು 1972-73ರಲ್ಲಿ ಸಿಂಗಾಟಕದ್ರೇನಹಳ್ಳಿ ಹಳೆ ಸರ್ವೆ ನಂಬರ್ 67, ಹೊಸ ಸರ್ವೆ ನಂಬರ್ 81ರಿಂದ 86ರವರೆಗೆ ಮತ್ತು ಹಳೆ ನಂಬರ್ 67ರ ಪೈಕಿ ಬಡ ರೈತರಿಗೆ ಸಾಗುವಳಿ ಚೀಟಿ ಪಹಣಿ ನೀಡಿ ದುರಸ್ತಿ ಆಗಿದೆ ಎಂದರು. ಅಂದಿನಿಂದ ಈಗಿನವರೆಗೆ ದಲಿತರು ಉಳುಮೆ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಈ ಭೂಮಿಗೂ ಸಂಬಂಧವೇ ಇಲ್ಲದ ಅರಣ್ಯ ಇಲಾಖೆಯವರು ಬಡ ದಲಿತರ ಮೇಲೆ ದೌರ್ಜನ್ಯ ಮಾಡಿ ಉಳುಮೆ ಮಾಡಲು ಹೋದ ಬಡವರಿಗೆ ತೊಂದರೆ ನೀಡಿ ಭಯದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ. ದಲಿತರ ಪರವಾಗಿ ನಿಲ್ಲಬೇಕಾದ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಅವರು ಉಳ್ಳವರ ಪರ ಕೆಲಸ ಮಾಡುತ್ತಿದ್ದಾರೆ. ಇವರ ಭೂಮಿ ಹಕ್ಕಿಗಾಗಿ ಹಾಗೂ ದಲಿತರಿಗೆ ತೊಂದರೆ ನೀಡುತ್ತಿರುವ ಅರಣ್ಯ ಅಧಿಕಾರಿಗಳ ಮೇಲೆ ಪರಿಶಿಷ್ಟ ಜಾತಿ ವರ್ಗಗಳ ಕಾಯ್ದೆ ಮೂಲಕ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿ ಜೂನ್ 15ರಂದು ಸಿಂಗಾಟಕದ್ರೇನಹಳ್ಳಿ ಗ್ರಾಮದಿಂದ ನೊಂದ ಬಡ ಕುಟುಂಬದವರು ಮತ್ತು ದಲಿತ ಸಂಘರ್ಷ ಸಮಿತಿಯಿಂದ ಕಾಲ್ನಡಿಗೆ ಜಾಥಾ ಮೂಲಕ ಬಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಅರಣ್ಯ ಇಲಾಖೆಯವರು ದೌರ್ಜನ್ಯವಾಗಿ ನೀವು ಉಳುಮೆ ಮಾಡಬಾರ್ದು, ಇದು ನಮ್ಮ ಇಲಾಖೆಗೆ ಸೇರಿರ್ತಕ್ಕಂಥ ಪ್ರಾಪರ್ಟಿ ಅಂತಕ್ಕಂಥದ್ದನ್ನು ಹೇಳಿ ನಿಲ್ಲಿಸಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಇದೇ ಬಡಪಾಯಿಗಳು ಯಾರು ರಕ್ಷಣೆಯಲ್ಲಿರ್ತಕ್ಕಂಥ ಬಡಪಾಯಿಗಳು ಯಾರಿದ್ದಾರೆ ಅವರೆಲ್ಲ ಹೋಗಿ ತಹಸೀಲ್ದಾರ್ ಅವ್ರ ಹತ್ರ ಒಂದು ಅರ್ಜಿ ಕೊಟ್ಟು ಮನವಿ ಮಾಡಿದ್ದಾರೆ. ಏನಂತ, ಇದು ನಮ್ಮ ಕಂದಾಯ ಇಲಾಖೆಗೆ ತಾವು ಸಾಗುವಳಿ ಚೀಟಿ ಕೊಟ್ಟಿದ್ದೀರಿ, ಪಾಣಿ ಬಂದಿದೆ, ಮೊಟೇಷನ್ ಬಂದಿದೆ, ಸ್ಕೆಚ್ ಆಗಿದೆ, ಇವೆಲ್ಲ ಕೂಡ ನಮ್ಮ ಪರವಾಗಿ ನಿಂತ್ಕೋಬೇಕು. ನಾವು ಪ್ರತಿ ವರ್ಷ ಕಂದಾಯನೂ ಕೂಡ ಕಟ್ಕೊಂಡು ಬರ್ತಾ ಇದ್ದೀವಿ. ಅರಣ್ಯ ಇಲಾಖೆಯವರು ಉದ್ದೇಶಪೂರ್ವಕವಾಗಿ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಅವರು ಬೇಜವಾಬ್ದಾರಿಯಿಂದ ಇದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದ ಸಮಸ್ಯೆ ಅಲ್ಲ, ಇದು ನೀವು ಅರಣ್ಯ ಇಲಾಖೆಯವ್ರಿಗೆ ಹೋಗಿ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಪಾಣಿ ಇರೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ, ಮಾಲೀಕರು ಎಲ್ಲ ಕೂಡ ಇವರೇ ಮಾಲೀಕರು. ನಮ್ಮ ಭೂಮಿ ನಾವು ಕೊಟ್ಟಿರ್ತಕ್ಕಂಥ ಸಾಗುವಳಿ ಚೀಟಿ, ನಮ್ಮ ಸ್ಕೆಚ್ ಇದು, ನಾವು ದುರಸ್ತಿ ಮಾಡಿರ್ತಕ್ಕಂಥದ್ದು ಹೇಳ್ಕೊಳ್ಳೋಕ್ಕೆ ತಾಕತ್ತು ಇಲ್ದಿರ್ತಕ್ಕಂಥ ಒಬ್ಬ ತಹಸೀಲ್ದಾರು ಯಾಕೆ ಇಲ್ಲಿ ಕೆಲಸ ಮಾಡಬೇಕು? ಸಿಂಗಾಟಕದ್ರೇನಹಳ್ಳಿಯಿಂದ ಆ ಇಡೀ ಕುಟುಂಬಗಳ ಸಮೇತ DSS ಮತ್ತು ಎಲ್ಲ ಕಾರ್ಯಕರ್ತರು ಕೂಡ ಅವರು ಬೆಂಬಲವಾಗಿ ನಿಂತ್ಕೊಂಡು ಕಾಲ್ನಡಿಗೆ ಜಾಥಾವನ್ನು ಫಾರೆಸ್ಟ್ ಇಲಾಖೆ DF ಆಫೀಸ್ ಮುಂದೆನೇ ನಾವೆಲ್ಲ ಕೂಡ ಅನಿರ್ದಿಷ್ಟ ಕಾಲ ದಂಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರ ಉದ್ದೇಶ ಏನಂದರೆ ಆ ಭೂಮಿ ಅವ್ರು ಸಿಗೋವರೆಗೂ ಕೂಡ ನಮ್ಮ ಹೋರಾಟ ಇರ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಂದಿ ಹೋಬಳಿಯ ಸಿಂಗಾಟಕದ್ರೇನಹಳ್ಳಿ ಗ್ರಾಮದ ಹಳೆ ಸರ್ವೆ ನಂಬರ್ 67 ಪೈಕಿ ಹೊಸ ಸರ್ವೆ ನಂಬರ್ 81ರಿಂದ 86ರವರೆಗೆ ಮತ್ತು 67ರಲ್ಲಿ ಉಳುಮೆ ಮಾಡುತ್ತಿರುವ ದಲಿತರಿಗೆ ಅರಣ್ಯ ಇಲಾಖೆಯವರು ನೀಡುತ್ತಿರುವ ದೌರ್ಜನ್ಯ ನಿಲ್ಲಿಸುವುದು ಮತ್ತು ಅವರ ಭೂಮಿ ಅವರಿಗೆ ಬಿಟ್ಟುಕೊಡುವುದು, ತಾಲೂಕಿನಾದ್ಯಂತ ಎಲ್ಲ ಜಾತಿಯ ರೈತರು ಮತ್ತು ದಲಿತರು ಉಳುಮೆ ಮಾಡುತ್ತಿರುವ ಜಮೀನಿನ ಮೇಲೆ ಡೀಮ್ಡ್ ಅರಣ್ಯ ಎಂದು ಹೇಳಿಕೊಂಡು ತೊಂದರೆ ಮಾಡುತ್ತಿರುವುದನ್ನು ನಿಲ್ಲಿಸಬೇಕು. ದಲಿತರ ಜಮೀನಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ನೀಡುತ್ತಿರುವವರ ವಿರುದ್ಧ SC/ST ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿ ಹೋರಾಟ ನಡೆಸುತ್ತಿರುವುದಾಗಿ ಅವರು ಹೇಳಿದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಯ ರಾಜಕೀಯ ಮುತ್ಸದಿ ಮಾಜಿ ಶಾಸಕ 90 ವರ್ಷದ RG ವೆಂಕಟಾಚಲಯ್ಯ ಶುಕ್ರವಾರ ಬೆಳಕಿನ ಜಾವ ನಿಧನರಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಯ ರಾಜಕೀಯ ಮುತ್ಸದ್ದಿ ಮಾಜಿ ಶಾಸಕ 90 ವರ್ಷದ RG ವೆಂಕಟಾಚಲಯ್ಯ ಶುಕ್ರವಾರ ಬೆಳಗಿನ ಜಾವ ನಿಧನರಾಗಿದ್ದಾರೆ. ಮೃತರಿಗೆ 3 ಜನ ಪುತ್ರಿಯರಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಬೆಂಗಳೂರಿನ ದೊಡ್ಡಬಳ್ಳಾಪುರಕ್ಕೆ ಪಾರ್ಥಿವ ಶರೀರ ತರುವ ವೇಳೆ ನಗರದ ರೈಲ್ವೆ ನಿಲ್ದಾಣ ಪ್ರವಾಸಿ ಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಶುಕ್ರವಾರ ಸಂಜೆ ಹಣಬೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ತಾಲೂಕಿನ ರಾಜಕೀಯ ಇತಿಹಾಸದಲ್ಲಿ RL ಜಾಲಪ್ಪ ಅವರ ನಿಕಟವರ್ತಿಗಳಾಗಿ ತಮ್ಮದೇ ಆದ ಅಸ್ತಿತ್ವ ಹೊಂದಿದ್ದವರು RGಯವರು ಎಂದೇ ಗುರುತಿಸಿಕೊಂಡಿದ್ದ RG ವೆಂಕಟಾಚಲಯ್ಯ ಅವರ ನಿಧನದಿಂದಾಗಿ ತಾಲೂಕಿನ ರಾಜಕೀಯದ ಹಿರಿಯ ಕೊಂಡಿ ಕಳಚಿದಂತಾಗಿದೆ. PLD ಬ್ಯಾಂಕ್ ಅಧ್ಯಕ್ಷರಾಗಿ, ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧ್ಯಕ್ಷರಾಗಿ, KPCC ಸದಸ್ಯರಾಗಿ ಹಾಗೂ ಶಾಸಕರಾಗಿ ಸೇವೆ ಸಲ್ಲಿಸಿದರು.
ಹಣಬೆ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಯಾವುದೇ ಕೌಟುಂಬಿಕ ಕಲಹ, ಅಣ್ಣ ತಮ್ಮಂದಿರ ಆಸ್ತಿ ವಿವಾದ ಏನೇ ಬಂದರೋ ಮೊದಲು ಜನ ನ್ಯಾಯ ಕೇಳಲು ಆರ್ಜಿ ವೆಂಕಟಾಚಲಯ್ಯ ಅವರ ಬಳಿಗೆ ಬರ್ತಿದ್ರು. ಇಂತಹ ನೂರಾರು ನ್ಯಾಯಗಳನ್ನು ಬಿಡಿಸುವ ಮೂಲಕ ಜನರು ಪೊಲೀಸ್ ಠಾಣೆ, ನ್ಯಾಯಾಲಯದ ಮೆಟ್ಟಿಲು ಹತ್ತುವುದನ್ನು ತಪ್ಪಿಸುತ್ತಿದ್ರು. ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದರೂ ಸಹ ಎಂದೂ ಜಾತಿ ಆಧಾರಿತ ರಾಜಕಾರಣ ಮಾಡದೆ ದಲಿತರು, ಹಿಂದುಳಿದವರ ಪರವಾಗಿ ಹೆಚ್ಚಿನ ಕಾಳಜಿ ವಹಿಸಿ ಎಲ್ಲರೊಂದಿಗೆ ಬೆರೆಯುತ್ತಿದ್ದ ಕೊಂಡಿ ಇದೀಗ ಕಳಚಿದಂತಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನ ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್, ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ.
ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ವೃದ್ಧರೊಬ್ಬರ ಮೃತದೇಹ ಅನುಮಾನಾಸ್ಪದವಾಗಿ ಪತ್ತೆಯಾಗಿದ್ದು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಹಲವು ವರ್ಷಗಳಿಂದ ಬೀದಿಯಲ್ಲಿ ಬದುಕು ಸಾಗಿಸುತ್ತಿದ್ದ ವೃದ್ಧೆ ಶಾಲಾ ಆವರಣದಲ್ಲೇ ಸಾವನ್ನಪ್ಪಿರುವ ಘಟನೆ ಒಂದು ಕಡೆಯಾದರೆ, ಶಾಲೆಯ ಭದ್ರತಾ ವ್ಯವಸ್ಥೆಯ ಕೊರತೆ ಮತ್ತೊಂದು ಕಡೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಒಂದು ವರದಿ. ಹೀಗೆ ಸರ್ಕಾರಿ ಶಾಲೆಯ ಆವರಣದಲ್ಲಿ ವೃದ್ಧೆಯೊಬ್ಬರು ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ದೃಶ್ಯಗಳು ಕಂಡು ಬಂದಿದ್ದ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಮೃತ ವೃದ್ಧೆಯನ್ನ ಲಕ್ಷ್ಮಮ್ಮ ಎಂದು ಗುರುತಿಸಲಾಗಿದ್ದ 4 ವರ್ಷಗಳ ಹಿಂದೆ ಮನೆ ಬಿಟ್ಟು ಬಂದಿದ್ದ ಅವರು ಚಿಕ್ಕಬಳ್ಳಾಪುರದಲ್ಲೇ ನೆಲೆಸಿದ್ದರು ಎನ್ನಲಾಗಿದೆ. ರಸ್ತೆ ಬದಿಗಳಲ್ಲಿ ಬಿದ್ದಿರುವ ಹಳೆಯ ಪೇಪರ್ ಹಾಗೂ ಕಸದ ವಸ್ತುಗಳನ್ನು ಸಂಗ್ರಹಿಸಿ ಮಾರಾಟ ಮಾಡುವ ಮೂಲಕ ಜೀವನ ಸಾಗಿಸುತ್ತಿದ್ರು. ಇದೇ ಕೆಲಸ ಮಾಡ್ತಿದ್ದ ರಘು ಎಂಬ ವ್ಯಕ್ತಿಯೊಂದಿಗೆ ಪರಿಚಯವಾಗಿದ್ದ ಇಬ್ಬರು ಸೇರಿ ಪೇಪರ್ ಸಂಗ್ರಹಿಸಿ ಬಂದ ಹಣದಿಂದ ಜೀವನ ನಡೆಸುತ್ತಿದ್ರ. ಪ್ರತಿದಿನದಂತೆ ರಾತ್ರಿ ವೇಳೆ ಸರ್ಕಾರಿ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ಮಲಗುತ್ತಿದ್ದ ಲಕ್ಷ್ಮಮ್ಮಗೆ ಬೆಳಗ್ಗೆ ರಘು ಟೀ ಹಾಗೂ ಬಿಸ್ಕೆಟ್ ನೀಡಿದ್ದಾನೆ. ಬಳಿಕ ಊಟ ತರಲು ತೆರಳಿದ್ದು ವಾಪಸ್ ಬಂದು ನೋಡಿದಾಗ ಲಕ್ಷ್ಮಮ್ಮ ಯಾವುದೇ ಚಲನವಲನ ಇಲ್ಲದೆ ಬಿದ್ದಿರುವುದು ಕಂಡು ಬಂದಿದೆ. ಕೂಡಲೇ ಸ್ಥಳೀಯರಿಗೆ ಮಾಹಿತಿ ನೀಡಲಾಗಿದ್ದು ಸ್ಥಳಕ್ಕೆ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ವೃದ್ಧೆ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆಯೇ ಅಥವಾ ಬೇರೆ ಯಾವುದೇ ಕಾರಣವಿದೆಯೇ ಎಂಬುದರ ಕುರಿತು ಮರಣೋತ್ತರ ಪರೀಕ್ಷೆ ಬರಬೇಕಿದೆ. ರಘು 4 ವರ್ಷ ಆಯ್ತು ನನ್ನ ಜೊತೆಗೆ ಬಂದು, ಬಾಗೇಪಲ್ಲಿ ಆಚೆ ಮಾರ್ಗನ್ಕುಂಟೆ. ಯಾರ ಜೊತೆಗೂ ಬಂದಿದ್ದು ನನಗೆ ಗೊತ್ತಿಲ್ಲ, ನಾನು ಇಲ್ಲಿ ಇಟ್ಕೊಂಡಿದ್ದೆ. ಲಕ್ಷ್ಮಮ್ಮ ರಾತ್ರಿ 5 ದಿನ ಹಿಂದೆ ಹಿಂಗೆ ಮಲಗಿದ್ಲು. ಬೆಳಗ್ಗೆ ನಾನು ಬಿಸ್ಕೆಟು ಟೀ ಎಲ್ಲ ಕೊಟ್ಟಿದ್ದೀನಿ. ಉಪ್ಪಿಟ್ಟು ತಗೊಂಬರೋ ಒಳಗಡೆ ಇಲ್ಲ. 4 ವರ್ಷದಿಂದ ನಿಮ್ಮ ಜೊತೆಲಿ ಇದ್ರಾ? ಹ್ಞೂ. ಯಾವ ಊರವ್ರದ್ದು? ಎಲ್ಲಿ? ಮಾರ್ಗನ್ಕುಂಟೆ, ಬಾಗೇಪಲ್ಲಿ. ಯಾವಾಗ ಬಂದ್ರು ಅವರು? ಅಂದರೆ ಏನು ಬಂದಿದ್ದು? ಅವ್ರು ಬಂದ್ಬಿಟ್ಟಿರೋದು. ಮನೆ ಗಲಾಟೆ ಮಾಡ್ಕೊಂಡು ಗಂಡನ ಮೇಲೆ ಮಕ್ಕಳ ಮೇಲೆ ಗಲಾಟೆ ಮಾಡ್ಕೊಂಡು ಬಂದ್ಬಿಟ್ಟಿರೋದು. ಏನೋ ಹೇಳ್ತಾ ಇದ್ರೆ, ಏನೋ ನೋವು ಅದು ಇದು ಅಂತ? ಹಾಂ, ನೋವು ಹೇಳ್ತಾ ಇದ್ದೆ. ಕೈ ನೋವು, ಕಾಲು ನೋವು, ಮೊಟ್ಟೆಗೆತ್ತಿ ನೋವು ಅಂತ ನಾನು ಹೇಳ್ತಾ ಇದ್ದೆ. ಬೆಳಗ್ಗೆ ಎಷ್ಟೊತ್ತಲ್ಲಿ ನೋಡಿದ್ರೆ? ಬೆಳಗ್ಗೆ 6:30ಗೆ ನೋಡಿದ್ದೀನಿ. ಏನು ಏನು? ಬಿಸ್ಕೆಟು ಟೀ ಕುಡಿಸಿದ್ದೀನಿ. 8 ಗಂಟೆಗಿಲ್ಲ. ಇಲ್ಲೇ ಮಲ್ಕೊತಾ ಇದ್ದಿದ್ದು. ಇಲ್ಲೇ ಜೂನಿಯರ್ ಕಾಲೇಜ್. ಇನ್ನು ಜೂನಿಯರ್ ಕಾಲೇಜು ಮತ್ತು ಸರ್ಕಾರಿ ಶಾಲೆಯ ಆವರಣದಲ್ಲೇ ವೃದ್ಧೆಯ ಶವ ಪತ್ತೆಯಾಗಿರುವುದು ಶಾಲೆಗಳ ಭದ್ರತಾ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಶಾಲಾ ಕಾಲೇಜು ಆವರಣಗಳಿಗೆ ಯಾರೇ ಬೇಕಾದರೂ ಪ್ರವೇಶಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದ ರಾತ್ರಿ ವೇಳೆ ಅನೈತಿಕ ಚಟುವಟಿಕೆಗಳಿಗೂ ತಾಣವಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರ್ತಿವೆ. ಶಾಲೆಯ ಗೇಟ್ಗಳು ಸಮರ್ಪಕವಾಗಿ ಮುಚ್ಚದೇ ಇರುವುದು, ಭದ್ರತಾ ಸಿಬ್ಬಂದಿ ಕೊರತೆ ಹಾಗೂ ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳಿಲ್ಲದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿಕ್ಷಣ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ತಕ್ಷಣ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈಗಾಗಲೇ ಒಂದು 6 ರಿಂದ 8 ತಿಂಗಳಿಂದ ಆಕೆ ಸರ್ಕಾರಿ ಆವರಣದಲ್ಲಿ ಒಂದು ಹಳೆ ಪೇಪರ್ ಹಾಯಿಸುವಂಥ ಕೆಲಸ ಮಾಡ್ತಾಯಿದ್ರು. ಅವ್ರವ್ರ ಜೊತೆಲಿ ಯಾವುದೋ ಒಂದು ಗಂಡಸು ಪೇಪರ್ ಹಾಯಿಸ್ತಾಯಿದ್ರು. ಕ್ಲೀನ್ ಮಾಡ್ಕೊಂಡು ಬರೋದು ಮತ್ತು ತಂದು ನಂದಿ ರಂಗಮಂದಿರದ ಮೇಲೆ ಕೂತ್ಕೊಂಡು ಊಟ ಮಾಡೋದನ್ನು ನಾವು ಗಮನಿಸ್ತಾ ಇದ್ವಿ. ಅದಾದಮೇಲೆ ಒಂದು ಸಾಕಷ್ಟು ಎಚ್ಚರಿಕೆ ಕೊಟ್ಟಿದ್ವಿ, ಇಲ್ಲೆಲ್ಲ ಬರಬಾರ್ದು, ಮಕ್ಕಳೆಲ್ಲ ಇರ್ತಾರೆ ಅಂತೇಳ್ಬಿಟ್ಟು. ಊಟ ಮಾಡಿ ಹೊಟ್ಟೋಗ್ತೀವಿ ಮೇಡಮ್, ನಾವು ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಾಯಿದ್ರು. ಅದಾದ ನಂತರ ಅಷ್ಟೊಂದು ಇದಿಲ್ಲ. ಈಗ ಒಂದು 2-3 ತಿಂಗಳಿನ ದಿನದಿಂದ ಒಂದು ಸ್ವಲ್ಪ ಅಸ್ವಸ್ಥ ಕೂತ್ಕೊಂಡು ಇದ್ದಾಗ್ತದೆ, ತಿಂಡಿ ತೀರ್ಥ ಅಷ್ಟು ಇದು ಮಾಡಿಲ್ಲ ಅಂತ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಬಿಸ್ಕೆಟನ್ನು ತಿನ್ನಿಸಿದ್ವಿ ಅಂತ ಹೇಳಿದ್ರು. ಬಟ್ ಆ ಕೆಚ್ಚುತ್ತೆ ಇರತಕ್ಕಂಥ ಒಬ್ಬ ಗಂಡಸು ಹೇಳಿರೋಂಥದ್ದು.
ಈಗ ಆಕೆ ಮೃತಪಟ್ಟಿರೋದು ದೃಢ ಆದ ನಂತರ ತಕ್ಷಣ ನಾವು ಟೌನ್ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಗಮನಕ್ಕೆ ತಂದಿದ್ವಿ, ಈ ಥರ ಆಗಿದೆ ಅಂತ. ತಕ್ಷಣ ನಾವು ಯಾರಾದ್ರೂ ಕಳಿಸ್ಕೊಡ್ತೀವಿ ಮೇಡಮ್, ಒಂದು ಗಾಡಿ ಕಳಿಸ್ಕೊಡ್ತೀವಿ ಅಂತ ಮಾಹಿತಿ ನೀಡಿದ್ದಾರೆ ಸರ್. ಸರ್ ನಮ್ಮ ಭದ್ರತಾ ಸಿಬ್ಬಂದಿ ಇದ್ದಾರೆ, ವೆಂಕಟರಮಣಪ್ಪ ಅಂತ ಹೇಳ್ಬಿಟ್ಟು ಅವರು ಮತ್ತು ಅವ್ರ ಮಿಸಸ್ ಗಾಯತ್ರಿ ಅಂತ ಅವರೇ ಗಮನಿಸ್ಬಿಟ್ಟು ನಮ್ಮ ಗಮನಕ್ಕೆ ತಂದರು. ಮೇಡಮ್ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು 8 ಕಾಲ ಒಳಗಡೆ ನಮ್ಮ ಗಮನಕ್ಕೆ ತಂದರು. ತಕ್ಷಣವೇ ನಾವು ಪೊಲೀಸ್ ಅವ್ರ ಗಮನಕ್ಕೆ ತಂದಿದ್ವಿ ಸರ್. ಸರ್ ನಾವು ನಮ್ಮ ಶಾಲೆ ಗ್ರೌಂಡ್ಗೆ ನಾವು ಗೇಟ್ ಬೀಗ ಹಾಕ್ಬಿಟ್ಟಿರ್ತೀವಿ ಸರ್. ನಮ್ಮ ಕೊಠಡಿ ಯಾವುದೇ ಕೊಠಡಿಗಳಿಗೆ ಎಂಟ್ರ್ ಆಗದಂಗೆ ನಾವು ಗೇಟ್ ಕ್ಲೋಸ್ ಮಾಡಿರ್ತೀವಿ. ಮುಖ್ಯ ದ್ವಾರ ಎಂಟ್ರೆನ್ಸ್ ಗೇಟ್ ಏನಿದೆ, ಅವರು ಸ್ಪೋರ್ಟ್ಸ್ ಆಟ ಆಡೋಕ್ಕೆ ಅಂತ ಬಂದಿರ್ತಾರೆ, ಅದೊಂದು ಗೇಟ್ ಓಪನ್ ಆಗುತ್ತೆ. ಹಾಗಾಗಿ ಅವ್ರು ಬಂದು ಅಲ್ಲಿ ಆಟ ಆಡ್ಕೊಳ್ಳೋ ಅಂತ ಮಕ್ಕಳ ಜೊತೆಗೆ ಇವ್ರು ಬಂದು ಅಲ್ಲಿ ಮಲಗೋಗಿದ್ದಾರೆ. ಬಿಟ್ಟರೆ ನಮ್ಮ ಮೇನ್ ಗೇಟನ್ನು ನಾವು ಭದ್ರ ಮಾಡಿರ್ತೀವಿ ಸರ್, ಒಳಗಡೆ ಯಾವುದೂ ಎಂಟ್ರ್ ಬಿಡಲ್ಲ. ಒಟ್ಟಾರೆ ಬದುಕಿನ ಕೊನೆಯ ದಿನಗಳನ್ನ ಬೀದಿಯಲ್ಲೇ ಕಳೆದ ವೃದ್ಧೆ ಲಕ್ಷ್ಮಮ್ಮ ಸರ್ಕಾರಿ ಶಾಲೆಯ ಆವರಣದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವುದು ನೋವಿನ ಸಂಗತಿಯಾಗಿದೆ. ಸಾವಿನ ನಿಖರ ಕಾರಣ ಏನು ಎಂಬುದು ತನಿಖೆಯಿಂದಲೇ ತಿಳಿಯಬೇಕಿದ್ದ ಶಾಲೆಗಳ ಭದ್ರತಾ ವ್ಯವಸ್ಥೆ ಬಲಪಡಿಸುವ ಅಗತ್ಯ ಮತ್ತೊಮ್ಮೆ ಸ್ಪಷ್ಟವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಎಸ್ಐಆರ್ ಎಂಬುದು ಸಂವಿಧಾನದಲ್ಲಿ ಇಲ್ಲದ ಚುನಾವಣಾ ಆಯೋಗದ ನಿಯಮಗಳನ್ನು ಉಲ್ಲಂಘಿಸುವ, ಜನಸಾಮಾನ್ಯರನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಮತಪಟ್ಟಿಯ ಪರಿಷ್ಕರಣಾ ಪದ್ಧತಿಯಾಗಿದೆ. ದಾಖಲೆಗಳ ಕಾರಣ ನೀಡಿ ಅರ್ಹ ಪ್ರಜೆಗಳ ಮತದಾನದ ಹಕ್ಕನ್ನು ನಿರಾಕರಿಸುವುದು ಪ್ರಜಾತಂತ್ರ ವ್ಯವಸ್ಥೆಯ ದುರಂತವಾಗಿದೆ ಎಂದು ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳ ಒಕ್ಕೂಟ ಆರೋಪಿಸಿದೆ. ಎಸ್ಐಆರ್ ಎಂಬುದು ಸಂವಿಧಾನದಲ್ಲಿ ಇಲ್ಲದ ಚುನಾವಣಾ ಆಯೋಗದ ನಿಯಮಗಳನ್ನು ಉಲ್ಲಂಘಿಸುವ, ಜನಸಾಮಾನ್ಯರನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಮತಪಟ್ಟಿಯ ಪರಿಷ್ಕರಣಾ ಪದ್ಧತಿಯಾಗಿದೆ. ದಾಖಲೆಗಳ ಕಾರಣ ನೀಡಿ ಅರ್ಹ ಪ್ರಜೆಗಳ ಮತದಾನದ ಹಕ್ಕನ್ನು ನಿರಾಕರಿಸುವುದು ಪ್ರಜಾತಂತ್ರ ವ್ಯವಸ್ಥೆಯ ದುರಂತವಾಗಿದೆ ಎಂದು ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳ ಒಕ್ಕೂಟ ಆರೋಪಿಸಿದೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಭಾರತ ಚುನಾವಣಾ ಆಯೋಗ ಎಸ್ಐಆರ್ ಮೂಲಕ ನುಸುಳುಕೋರರನ್ನು ಪತ್ತೆ ಹಚ್ಚುತ್ತಿಲ್ಲ. ಬದಲಿಗೆ ಬಿಜೆಪಿ ತನ್ನ ವಿರೋಧ ಪಕ್ಷಗಳ ಹಿಡಿತ ಹೆಚ್ಚಾಗಿರುವ ಸಮುದಾಯಗಳ ಮತಗಳನ್ನು ಕತ್ತರಿಸಿ 2ನೇ ದರ್ಜೆಯ ಜನವರ್ಗವನ್ನು ಸೃಷ್ಟಿಸುವ ಅಜೆಂಡಾ ಎಸ್ಐಆರ್ನಲ್ಲಿ ಅಡಗಿದೆ ಎಂದು ಆರೋಪಿಸಿದರು. ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಮನಬಂದಂತೆ ವಕ್ರೀಕರಿಸುವುದನ್ನು ಸಹಿಸುವುದಿಲ್ಲ ಎಂದು ಮೇ 30ರಂದು ರಾಜ್ಯಾದ್ಯಂತ 80ಕ್ಕೂ ಹೆಚ್ಚು ಮತಕ್ಷೇತ್ರಗಳಲ್ಲಿ ಎಸ್ಐಆರ್ ವಿರುದ್ಧ ಮೊದಲ ಸುತ್ತಿನ ಕರ್ನಾಟಕ ಪ್ರತಿರೋಧವನ್ನೊಡ್ಡಿ, ಇದು ಬಿಹಾರವೂ ಅಲ್ಲ, ಬಂಗಾಳವೂ ಅಲ್ಲ, ಬಸವಣ್ಣನವರ ಕರ್ನಾಟಕ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡುವ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಸ್ಪಷ್ಟ ಸಂದೇಶ ನೀಡಲಾಗಿದೆ. ಎದ್ದೇಳು ಕರ್ನಾಟಕದಿಂದ ಜೂನ್ 13ರಿಂದ ಜೂನ್ 18ರವರೆಗೆ 5 ಮಾರ್ಗಗಳಲ್ಲಿ ರಾಜ್ಯವ್ಯಾಪಿ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು. ಜನವಿರೋಧ ಎಸ್ಐಆರ್ ಅನ್ನು ನಿಲ್ಲಿಸಬೇಕು. ಜನಸ್ನೇಹಿ ಮತದಾರರ ಪಟ್ಟಿ ಪರಿಷ್ಕರಣೆ ಜಾರಿಗೆ ತರಬೇಕು. ಮತದಾರರ ಪಟ್ಟಿಯನ್ನು ಕಡ್ಡಾಯವಾಗಿ ಮೆಷಿನ್ ರೀಡಬಲ್ ಫಾರ್ಮ್ಯಾಟ್ನಲ್ಲಿ ನೀಡಬೇಕು. ಯಾರನ್ನು ತೆಗೆಯಲಾಗಿದೆ, ಯಾರನ್ನು ಸೇರಿಸಲಾಗಿದೆ ಎಂಬುದು ಪಾರದರ್ಶಕವಾಗಿ ಪರಿಶೀಲನೆ ಮಾಡಲು ಅವಕಾಶ ಇರಬೇಕು. ಕರಡು ಪಟ್ಟಿ ತಯಾರಾದ ಮೇಲೆ ಕಡ್ಡಾಯವಾಗಿ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳನ್ನು ಕರೆದು ಸಾರ್ವಜನಿಕ ಪರಿಶೀಲನೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಲಾಗುವುದು ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದ ಆತ್ಮಹತ್ಯೆ ಪ್ರಕರಣಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ. ಜಮೀನು ಮಾರಾಟದ ಹಣ ನೀಡದೆ ವಂಚಿಸಿದ ಆರೋಪ ಹಾಗೂ ಹಣವನ್ನು ಡಬಲ್ ಮಾಡಿಕೊಡುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಡೆದು ವಂಚಿಸಿದ ಆರೋಪದಡಿ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ ಗೌಡ ಸೇರಿದಂತೆ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೌದು, ಶಿಡ್ಲಘಟ್ಟ ಮೂಲದ ರಾಜ್ಕುಮಾರ್ ಎಂಬುವರಿಗೆ ಲಕ್ಷ್ಮೀನಾರಾಯಣ ತಮ್ಮ 1 ಎಕರೆ 33 ಗುಂಟೆ ಜಮೀನನ್ನು ಒಟ್ಟು 2,40,00,000 ರೂಪಾಯಿಗೆ ಮಾರಾಟ ಮಾಡಲು ಒಪ್ಪಂದ ಮಾಡಿಕೊಂಡಿದ್ರು. ಒಪ್ಪಂದದಂತೆ ಮೊದಲ ಹಂತದಲ್ಲಿ 1,40,00,000 ರೂಪಾಯಿ ಮುಂಗಡ ಹಣವನ್ನು ಪಡೆದಿದ್ರು. ಉಳಿದ 1 ಕೋಟಿ ರೂಪಾಯಿಯನ್ನ ಸರ್ವೆ ಹಾಗೂ ಚೆಕ್ಕುಬಂದಿ ಪೂರ್ಣಗೊಂಡ ಬಳಿಕ ನೀಡುವುದಾಗಿ ರಾಜ್ಕುಮಾರ್ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ರಾಜ್ಕುಮಾರ್ ಮಾತು ನಂಬಿದ ಲಕ್ಷ್ಮೀನಾರಾಯಣ್ ಜಮೀನಿನ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ರ.
ಆದರೆ ಜಮೀನು ತಮ್ಮ ಹೆಸರಿಗೆ ಬಂದ ಬಳಿಕವೂ ಉಳಿದ ಹಣವನ್ನ ನೀಡದೆ ರಾಜ್ಕುಮಾರ್ ಸತಾಯಿಸುತ್ತಿದ್ದಾನೆ ಎಂದು ಆರೋಪಿಸಲಾಗಿದೆ. ಅಲ್ಲದೆ ಜಮೀನಿನ 20 ಗುಂಟೆಯನ್ನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರಿಗೆ ಮಾರಾಟ ಮಾಡಿರುವುದಾಗಿ ಹೇಳಿ ಅವರಿಂದ ಹಣ ಬಂದ ಬಳಿಕ ನೀಡುವುದಾಗಿ ಹೇಳುತ್ತಿದ್ದ ಎನ್ನಲಾಗಿದೆ. ಬಾಕಿ ಹಣಕ್ಕಾಗಿ ನಿರಂತರವಾಗಿ ಒತ್ತಾಯಿಸಿದಾಗ ಆರೋಪಿಗಳು ಜೀವ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಇನ್ನೊಂದೆಡೆ ಜಮೀನು ಮಾರಾಟದ ಹಣಕ್ಕಾಗಿ ಪರದಾಡುತ್ತಿದ್ದ ಲಕ್ಷ್ಮೀನಾರಾಯಣ್ ಅವರಿಗೆ ಮತ್ತೊಂದು ಆರ್ಥಿಕ ಸಂಕಷ್ಟ ಎದುರಾಗಿದೆ ಎನ್ನಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಆದಿಪರಾಶಕ್ತಿ ದೇವಸ್ಥಾನದ ಅರ್ಚಕರಾದ ವೆಂಕಟರಮಣಪ್ಪ ಮತ್ತು ಜಯಸುಧಾ ದಂಪತಿಗಳು ನಿಮ್ಮ ಹಣವನ್ನ ಡಬಲ್ ಮಾಡಿಕೊಡುತ್ತೇವೆ ಎಂದು ನಂಬಿಸಿ ಲಕ್ಷ್ಮೀನಾರಾಯಣ್ ಅವರಿಂದ ಸುಮಾರು 1 ಕೋಟಿ ರೂಪಾಯಿ ಪಡೆದಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಫೋನ್ ಪೇ, ಆರ್ಟಿಜಿಎಸ್ ಹಾಗೂ ಚೆಕ್ನ ಮೂಲಕ ಹಣ ವರ್ಗಾವಣೆ ಮಾಡಿದ್ದ ಲಕ್ಷ್ಮೀನಾರಾಯಣ್ ಬಳಿಕ ಹಣ ವಾಪಸ್ ಕೇಳಿದಾಗ ಅರ್ಚಕ ದಂಪತಿಗಳು ಸಹ ಬೆದರಿಕೆ ಹಾಕಲು ಆರಂಭಿಸಿದ್ದಾರೆ ಎಂದು ಕುಟುಂಬ ಸದಸ್ಯರು ಆರೋಪಿಸಿದ್ದಾರೆ. ಆದರೆ ತಮ್ಮ ವಿರುದ್ಧ ಕೇಳಿಬಂದಿರುವ ಆರೋಪಗಳನ್ನು ತಳ್ಳಿಹಾಕಿರುವ ಅರ್ಚಕ ದಂಪತಿಗಳು ಲಕ್ಷ್ಮೀನಾರಾಯಣ್ ಅವರ ಸಾವಿನೊಂದಿಗೆ ತಮ್ಮ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದೆಡೆ ಜಮೀನು ವ್ಯವಹಾರದಲ್ಲಿ ವಂಚನೆಯ ಆರೋಪ, ಮತ್ತೊಂದೆಡೆ ಹಣ ದ್ವಿಗುಣ ಮಾಡುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಡೆದು ಮೋಸ ಮಾಡಿರುವ ಆರೋಪ. ಎರಡೂ ಘಟನೆಗಳಿಂದ ತೀವ್ರವಾಗಿ ಮನನೊಂದಿದ್ದ ಲಕ್ಷ್ಮೀನಾರಾಯಣ್ ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಮೃತರ ಪುತ್ರ ಮೋಹಂತ್ ನೀಡಿದ ದೂರಿನ ಆಧಾರದ ಮೇಲೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ ಗೌಡ, ರಾಜಕುಮಾರ್, ವೆಂಕಟರಮಣಪ್ಪ ಹಾಗೂ ಜಯಸುಧಾ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಲಕ್ಷ್ಮೀನಾರಾಯಣ ಅವ್ರ ಭಾವ ನನಗೆ ಅವರು ಹೇಳ್ತಾ ಇದ್ದೇನೆಂದರೆ, ನಾವು ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ದೇವಸ್ಥಾನದಲ್ಲಿ ಅವರು ಇದು ಜಯಸುಧಾ ಅನ್ನೋರಿಗೆ ಮೈ ಮೇಲೆ ಬರುತ್ತೆ. ಅವರು ಬಂದಿದ್ದನ್ನೆಲ್ಲನೂ ಅಲ್ಲೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಅವ್ರ ಗಂಡ ಆದ ಎಂಟ್ರೋಣಪ್ಪನ ಅಂತ ಅವರಲ್ಲಿ ಅವ್ರು ಹೋದಾಗ ಇವರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದು ಮಾಡಿದ್ದಾರೆ. ಎಂಥದ್ದು ಟಾರ್ಚರ್ ಅಂದರೆ ನಿಮಗೆ ದೇವರಿಗೆಲ್ಲನೂ ನೀವು ಇದು ಕೊಟ್ಟರೆ ನಿಮ್ಗೆ 1 ಕೊಟ್ಟರೆ ಅವ್ರು 2 ಕೊಡ್ತಾರೆ, ದೇವ್ರ ನಂಬ್ರಿ ಹಾಗೆ ಅಂಥೇಳಿ ಇವ್ರಿಗೆಲ್ಲರಿಗೂ ಒಂಥರ ಮಿಸ್ಗೈಡ್ ಮಾಡಿ ಇವ್ರ ಹತ್ರ ಇದ್ದಿದ್ದು ಹಣನೆಲ್ಲರೂ ಅವ್ರು ತೊಗೊಂಡೋಗಿದ್ದಾರೆ ಅಂತ ಇವ್ರು ಹೇಳ್ತಾಯಿದ್ರು. ಲಕ್ಷ್ಮೀನಾರಾಯಣ ಹೇಳ್ತಾಯಿದ್ರು, ತೊಗೊಂಡೋಗಿ ಅಲ್ಲಿ ಕೊಟ್ಟಿದ್ರಿ. ಈಗ ಅದನ್ನು ಕೇಳೋಕ್ಕೆ ಹೋದರೆ ನನ್ನ ಮೇಲೆ ಮಿಸ್ಗೈಡ್ ಮಾಡಿ ಅವರು ಮಿಸ್ಸಸ್ ಮೇಲೆ ಇದು ಮಾಡಿದ್ರಿ ಅದು ಮಾಡಿದ್ರಿ ಅಂತೇನೋ ಇದು ಮಾಡಿ ನನ್ನ ಮೇಲೆ ಅದನ್ನು ಕೆಟ್ಟದಾಗೆಲ್ಲ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಭಯಪಟ್ಟಿದ್ದಾರೆ. ಅವರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಭಾಳ ಎದುರಿಸಿದ್ದಾರೆ. ಅವರು ಗಾಡಿ ಪ್ರಾಣ ಹೋಗಿರ್ತದೆ, ಅದು ಅನುಮಾನ ಇದೆ ನಮಗೆ. ಅದೇ ಥರನೇ ಅನುಮಾನಾಸ್ಪದ ಸಾವು ಅಂತಲೂ ನಿನ್ನೆ ಕಂಪ್ಲೇಂಟ್ ಆಗಿದೆ ದೊಡ್ಡಬಳ್ಳಾಪುರ ಸ್ಟೇಷನ್ನಲ್ಲಿ. ಅದನ್ನು ತನಿಖೆ ಮಾಡಿ ನಾವು ಕ್ರಮ ಕೈಗೊಳ್ತೀವಿ, ಈ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಬನ್ನಿ ಅಂತೇಳಿ ಇನ್ಸ್ಪೆಕ್ಟ್ರ್ ಅವರು ನವೀನ್ ಸರ್ ಅವರು ಹೇಳಿದ್ದಾರೆ. ಅವ್ರ ಮೇಲೆ ಇಬ್ಬರ ಮೇಲೆ ಅನುಮಾನ ಇದೆ ಸರ್. ಅದು ವೆಂಕಟರಮಣಪ್ಪ, ಜಯಸುಧಾ ಅನ್ನೋರ ಮೇಲೆ ಈ ಮೋಸನೂ ಆಗಿದೆ. ಮೋಸ ಆಗಿರೋದಕ್ಕೆ ದಾಖಲೆಗಳು ಇದೆ. RTGS ಆಗ್ಬೋದು ಅಥವಾ ಫೋನ್ಪೇ ಮುಖಾಂತರ ಮಾಡಿರೋದಾಗ್ಬೋದು. ಆ ಕುಟುಂಬಕ್ಕೆ ಇನ್ನು ಕೇವಲ 3/4 ಎಕರೆ ಭೂಮಿ ಇದೆ, 2 ಗಂಡು ಮಕ್ಕಳಿದ್ದಾರೆ. ತಾವು ಸೂಕ್ತವಾದ ನ್ಯಾಯವನ್ನು ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಅದೆಲ್ಲ ಸುಳ್ಳು. ಜಮೀನು ಮಾರಿದ್ದಾರೆ, ಜಮೀನು ದುಡ್ಡೆಲ್ಲ ಸೇರಿದೆ. ಆ ಜಮೀನು ದುಡ್ಡು ಸೇರಿರೋದನ್ನು ಈ ಥರ ಮೋಸ ಹೋಗಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ದೇವ್ರು ಬರೋದು ಗೊತ್ತಿಲ್ಲ, ಅವ್ರ ಅರ್ಚಕರು ಅನ್ನೋದು ಗೊತ್ತು. ನಾನು ಇದುವರೆಗೂ ಅಲ್ಲಿ ವಿಸಿಟು ಕೊಟ್ಟಿಲ್ಲ. ಹೆಂಡ್ತಿ ಇನ್ನು ಅವರೆಲ್ಲ ಧಮಕಿ ಹಾಕಿರೋದು ಗೊತ್ತು. ಏನಾದ್ರು ನಿಮ್ಗೆ ಯಾವುದು ನಾವು ಕೊಡಬೇಕಾಗಿರೋದಿಲ್ಲ, ನಮ್ಮ ಮಿಸ್ಸಸ್ನೇ ನೀವು ಈ ಥರ ಕೆಟ್ಟದಾಗಿ ಇದು ಮಾಡಿ ನಾವು ರೇಪ್ ಕೇಸ್ ಕೊಡ್ತೀವಿ ಅನ್ನೋದನ್ನು ಇವನು ಭಯಪಟ್ಟು ಆಮೇಲೆ ಅಲ್ಲಿಗೆ ಹೋಗ್ತೀರ ಆಗೋಗಿ ಕಂಪ್ಲೇಂಟ್. ಆಮೇಲೆ ಅವ್ರ ಭಾವನವ್ರಿಗೆ, ಇವರು ದೊಡ್ಡ ಭಾವ, ಇವರು 2ನೇ ಭಾವ, ಅವ್ರಿಗೆ ಹೇಳೋದನ್ನು ಅವ್ರು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೂ ನನ್ನ ಗಮನಕ್ಕೂ ಬಂದಿರಲಿಲ್ಲ. ಇದೆಲ್ಲ ನಿನ್ನೆಯಿಂದ ಈಚೆ ನಮ್ಗೆ ಗೊತ್ತಾಗ್ತಾ ಇದೆ. ಇದರ ನಡುವೆ ಪ್ರಕರಣದಲ್ಲಿ ರಾಜಕೀಯ ಒತ್ತಡದ ಆರೋಪವೂ ಕೇಳಿಬಂದಿದೆ. ರಾಜೀವ್ ಗೌಡ ಅವರ ಪಾತ್ರವಿಲ್ಲ ಎಂದು ಮೃತನ ಕುಟುಂಬದ ಕೆಲ ಸದಸ್ಯರಿಂದ ಹೇಳಿಕೆ ಪಡೆಯುವ ಮೂಲಕ ಪ್ರಕರಣದಿಂದ ಅವರನ್ನು ರಕ್ಷಿಸಲು ಪ್ರಯತ್ನ ನಡೆಯುತ್ತಿದೆ ಎಂಬ ಆರೋಪಗಳು ಸಹ ಇದೀಗ ಕೇಳಿ ಬರ್ತಿವೆ. ಆದರೆ ಈ ಆರೋಪಗಳ ಸತ್ಯಾಸತ್ಯತೆ ತನಿಖೆಯ ಬಳಿಕವೇ ಸ್ಪಷ್ಟವಾಗಬೇಕಿದೆ. ಒಟ್ಟಾರೆ ಜಮೀನು ವ್ಯವಹಾರದಲ್ಲಿನ ಹಣಕಾಸು ವಿವಾದ, ಕೋಟ್ಯಂತರ ರೂಪಾಯಿ ವಂಚನೆ ಆರೋಪ ಮತ್ತು ಬೆದರಿಕೆಗಳ ಹಿನ್ನೆಲೆ ಲಕ್ಷ್ಮೀನಾರಾಯಣ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಿವೆ. ಇದೀಗ 4 ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಮತ್ತು ಆರೋಪಗಳ ಹಿಂದೆ ಇರುವ ನಿಜಾಂಶ ಏನು ಎಂಬುದು ಪೊಲೀಸ್ ತನಿಖೆಯಿಂದಲೇ ಹೊರಬರಬೇಕಿದೆ. ತವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೀಗೆ ಮುಂಭಾಗ ಸಂಪೂರ್ಣ ಜಖಂಗೊಂಡಿರುವ ಟಿಪ್ಪರ್
ಹಾಗೂ ಹೆದ್ದಾರಿಯಲ್ಲಿ ವಾಹನಗಳ ಸರತಿ ಸಾಲಿನ ದೃಶ್ಯಗಳು ಕಂಡುಬಂದಿದ್ದ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸೇತುವೆ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲೇ. ಹೌದಾ, ಜಲ್ಲಿ ಹಾಗೂ ಎಂಸ್ಯಾಂಡ್ ತುಂಬಿಕೊಂಡು ಪೆರೇಸಂದ್ರದಿಂದ ಬೆಂಗಳೂರಿನ ಕಡೆಗೆ ತೆರಳುತ್ತಿದ್ದ 2 ಟಿಪ್ಪರ್ ಲಾರಿಗಳ ನಡುವೆ ಈ ಭೀಕರ ಅಪಘಾತ ಸಂಭವಿಸಿದೆ. ಹೆದ್ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದ ಕಾರೊಂದು ಏಕಾಏಕಿ ನಿಧಾನಗತಿಯಲ್ಲಿ ಸಾಗಿದ ಪರಿಣಾಮ ಅದರ ಹಿಂದೆಯೇ ಬರುತ್ತಿದ್ದ ಟಿಪ್ಪರ್ ಲಾರಿ ಕೂಡ ತಕ್ಷಣ ಬ್ರೇಕ್ ಹಾಕಿದೆ. ಆದರೆ ಅದರ ಹಿಂಬದಿಯಲ್ಲಿ ವೇಗವಾಗಿ ಬರ್ತಿದ್ದ ಮತ್ತೊಂದು ಟಿಪ್ಪರ್ ಚಾಲಕನಿಗೆ ನಿಯಂತ್ರಣ ಸಾಧ್ಯವಾಗದೆ ಮುಂಭಾಗದ ಟಿಪ್ಪರ್ಗೆ ಭಾರೀ ವೇಗದಲ್ಲಿ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿಯ ರಭಸಕ್ಕೆ ಲಾರಿಯ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದ ವಾಹನಕ್ಕೆ ಭಾರೀ ಹಾನಿಯಾಗಿದೆ. ಅಪಘಾತದ ತೀವ್ರತೆ ನೋಡಿದ್ರೆ ದೊಡ್ಡ ಅನಾಹುತವೇ ಸಂಭವಿಸಬೇಕಾಗಿತ್ತು. ಆದರೆ ಅದೃಷ್ಟವಶಾತ್ ಲಾರಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬದುಕುಳಿತಿದ್ದಾನೆ. ನಮ್ಮ ಹೆಸರು ನವೀನ್ ಕುಮಾರ್ ಅಂತ. ಪೇರಾಸಂದ್ರದಿಂದ ಬಾಗ್ಲೂರಿಗೆ ಹೋಗ್ತಾ ಇದ್ವಿ. 6mm ಜಲ್ಲಿ ಏನೂ ಇಲ್ಲ, ಬರ್ತಾ ಇದ್ವಿ. ಕಾರ್ ಒಂದು ಮುಂದೆ ಹೋಗ್ತಾಯಿತ್ತು, ಅದ್ರ ಪಕ್ಕದಲ್ಲಿ ಬಂಡಿ ಹೋಗ್ತಾಯಿತ್ತು, ನನ್ನ ಪಕ್ಕದಲ್ಲಿ ಟಿಪ್ಪರ್ ಬರ್ತಾಯಿತ್ತು. ಕಾರು ಬಂಡಿ ಇಬ್ಬರು ಸ್ಲೋ ಮಾಡಿಬಿಟ್ರು. ಟಿಪ್ಪರ್ ಅಣ್ಣ ರೈಟಿಗೆ ಬೆಳೆದ್ಬಿಟ್ಟ. ನಾನು ಬ್ರೇಕ್ ಹೊಡೆದೆ, ಹೇಳ್ಕೊಂಡು ಬಂದು ಹೊಡೆದ್ಬಿಡ್ತು. ಏನಾಗಿಲ್ಲ, ಗಾಡಿಗೆ ಮಾತ್ರ ಶೇಪೆಲ್ಲ ಇದಾಗುತ್ತೆ, ಫುಲ್ ಡ್ಯಾಮೇಜ್ ಆಗುತ್ತೆ. ಟಿಪ್ಪರ್ಗೆ ಏನಾಗಿಲ್ಲ, ಅದಕ್ಕೆ ನಮ್ಮ ಗಾಡಿಗೆ ಮಾತ್ರ ಡ್ಯಾಮೇಜ್ ಆಗುತ್ತೆ. ಇನ್ನು ಅಪಘಾತದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಯಿತು. ವಿಷಯ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಪಘಾತಕ್ಕೀಡಾದ ವಾಹನಗಳನ್ನು ತೆರವುಗೊಳಿಸಿ ಸಂಚಾರವನ್ನು ಸುಗಮಗೊಳಿಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಗಾಡಿ ಸ್ವಲ್ಪ ಮುಂದೆಗಡೆ ಒಂದು ಟ್ರ್ಯಾಕ್ಟ್ರು ಮತ್ತು ಒಂದು ಆಲ್ಟೋ ಕಾರ್ ಹೋಗ್ತಾ ಇತ್ತು. ಈ 2 ಟಿಪ್ಪರು ಹಿಂದಿಂದೇನೆ ಬರ್ತಾ ಇದ್ದ ಕಾರಣಕ್ಕಾಗಿ ಆ ಮುಂದೆ ಗಾಡಿ ಸಡನ್ಗೆ ಬ್ರೇಕ್ ಹಾಕಿ ಇದು ಹೋಗಿ ಅದಕ್ಕೆ ಟಚ್ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಾಷ್ಟ್ರೀಯ ಹೆದ್ದಾರಿಯಿಂದನೇ ಇದು ಸಮಸ್ಯೆ ಕಾರಣ. ಯಾಕೆಂದರೆ ದಾರಿ ಸಾಕಾಗಲ್ಲ. ಈಗ ವೆಹಿಕಲ್ ತುಂಬ ಟ್ರಾಫಿಕ್ ಇದೆ, ಗಾಡಿಗಳು ಯಥೇಚ್ಛವಾಗಿ ಓಡಾಡ್ತಾ ಇರುತ್ತೆ. ಹಾಗಾಗಿ ಗಾಡಿಗಳು ಯಾವುದೂ ಬ್ರೇಕ್ ಬರೋದಿಲ್ಲ. ಲೋಡಲ್ಲಿ ಬ್ರೇಕ್ ಬರ್ದಿದ್ದ ಕಾರಣದಿಂದ ಈ ಥರ ಆಕಸ್ಮಿಕ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ದಯವಿಟ್ಟು ನಮ್ಮ ಸರ್ಕಾರದವ್ರು ಎಚ್ಚೆತ್ಕೊಂಡು ಇದು ರಸ್ತೆ ಸ್ವಲ್ಪ ಅಗಲೀಕರಣ ಮಾಡಿ ಜನಗಳ ಪ್ರಾಣವನ್ನು ಉಳಿಸ್ಬೇಕು. ಜನ ಕಟ್ಟುವಂಥ ಟ್ಯಾಕ್ಸನ್ನು ಜನಕ್ಕೆ ತೊಂದರೆ ಆಗದಿದ್ದಂಗೆ ನೋಡಿಕೊಂಡ್ರೆ ತುಂಬ ಅನುಕೂಲವಾಗುತ್ತೆ. ಯಾವುದೇ ಆಕ್ಸಿಡೆಂಟ್ ಆಗಲಿ ಯಾವುದೇ ಇದಾಗಲಿ ಸರ್ಕಾರ ಯಾವುದೇ ರೀತಿ ಎಚ್ಚೆತ್ಕೊಳ್ತಾ ಇಲ್ಲ. ಆ ಕಾರಣದಿಂದ ಪ್ರತಿದಿನ ಈ ಹೆದ್ದಾರಿಯಲ್ಲಿ ಆಕ್ಸಿಡೆಂಟ್ ಆಗ್ತಾನೇ ಇರುತ್ತೆ. ಆ ಕಾರಣಕ್ಕೆ ನಮಗೆ ತುಂಬ ಅನುಕೂಲವಾಗಿ ಮಾಡಬೇಕಂದ್ರೆ ನಮ್ಮ ಸರ್ಕಾರಗಳು ಎಚ್ಚೆತ್ಕೊಂಡು ರಸ್ತೆ ಅಗಲೀಕರಣ ಮಾಡಿ ನಮ್ಮ ರೈತರನ್ನು, ನಮ್ಮ ಜನಗಳನ್ನ ಕಾಪಾಡಬೇಕೆಂದು ಇದೊಂದು ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಇದೊಂದು ಅನುಕೂಲ ಮಾಡಿ. ಎಲ್ಲ ಒಂದು ಈ ರೀತಿ ಆಗದಿದ್ದಂಗೆ ರಸ್ತೆಯನ್ನು ಅಗಲೀಕರಣ ಮಾಡಿ ತುಂಬ ಸಮಸ್ಯೆ ಆಗದಿದ್ದಂಗೆ ನೋಡ್ಕೊಳ್ಳಿ ದಯವಿಟ್ಟು. ಸ್ಥಳೀಯವಾಗಿ ಎಚ್ಚೆತ್ತವಾಗಿ ಗಾಡಿ ಯಾವುದು ಟ್ರಾಫಿಕ್ ಜಾಸ್ತಿ ಆಗಿ ಎಚ್ಚೆತ್ತವಾಗಿ ಆಗ್ತಾಯಿದೆ. ಈಗ ಕೆಲವೊಬ್ಬರು ಸ್ಲೋ ಆಗಿ ಹೋಗ್ತಾ ಇರ್ತಾರೆ, ಕೆಲವೊಬ್ಬರು ಸ್ಪೀಡಾಗಿರ್ತವೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟಿಪ್ಪರ್ ಸ್ವಲ್ಪ ಸ್ಪೀಡೇ ಇರುತ್ತೆ, ಒಂದು 50-60 ಸ್ಪೀಡ್ ಇರುತ್ತೆ. ಏಕದಮಾಗಿ ಯಾರಾದರೂ ಸಡನ್ನಾಗಿ ಅಡ್ಡ ಬಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಅವ್ರದ್ದು ಬ್ರೇಕ್ ಬರೋದಿಲ್ಲ ಗಾಡಿಗಳು. ಆ ಬ್ರೇಕ್ ಬರ್ದಿದ್ದ ಕಾರಣ ಟಿಪ್ಪರ್ಗಳ ಮೇಲೆ ದೂರ ಹೋಗುತ್ತೆ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ನಮ್ಗೆ ಕೇಳೋದು ನಾವು ಇಷ್ಟೇ, ರಸ್ತೆ ಅಗಲೀಕರಣ ಇದ್ದರೆ ಯಾವುದೇ ಗಾಡಿನೂ ಅವ್ರವ್ರ ಸೈಡಲ್ಲಿ ಅವ್ರವ್ರು ಹೋಗ್ತಾರೆ. ರಸ್ತೆ ಇರೋ ಚಿಕ್ಕದಾಗಿ ಗಾಡಿಗಳು ಓಡಾಡೋ ಜಾಸ್ತಿ ಆದಾಗ ನಾವು ಏನೂ ಮಾಡೋಕ್ಕಾಗದಿರ ಆಕ್ಸಿಡೆಂಟ್ಗಳು ನೋಡಬೇಕಾಗುತ್ತೆ. ಇದಕ್ಕೆಲ್ಲ ಸೊಲ್ಯೂಷನ್ ಇದು ಒಂದೇ, ರಸ್ತೆ ಅಗಲೀಕರಣ ಬೇಕು. ಫಸ್ಟು ರಸ್ತೆ ಅಗಲೀಕರಣ ಆದಾಗ ಯಾವುದೇ ರೀತಿ ಆಕ್ಸಿಡೆಂಟ್ ಆಗೋದಿಲ್ಲ, ಜಾಸ್ತಿ ಕಡಿಮೆ ಆಗುತ್ತೆ. ಒಟ್ಟಾರೆ ಹೆದ್ದಾರಿಯಲ್ಲಿ ಏಕಾಏಕಿ ಬ್ರೇಕ್ ಹಾಕಿದ ಪರಿಣಾಮ ಸಂಭವಿಸಿದ ಈ ಅಪಘಾತ ಭಾರೀ ಅನಾಹುತಕ್ಕೆ ಕಾರಣವಾಗಬಹುದಾಗಿತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸದೆ ಚಾಲಕ ಪಾರಾಗಿದ್ದ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು. ತವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪೂಲೆಕುಂಟಹಳ್ಳಿಯ ತಮ್ಮ ತೋಟದಲ್ಲಿ ಬೆಳೆದಿರುವ ಮಾವು, ಪ್ರಥಮ ಫಸಲಿನ ಹಣ್ಣುಗಳು, ಹಾಲು, ಬ್ರೆಡ್ ನಗರದ ಸಾರ್ವಜನಿಕ ಆಸ್ಪತ್ರೆ ಒಳ ರೋಗಿಗಳಿಗೆ ಸಮಾಜ ಸೇವಕ ಪೂಲೆಕುಂಟಹಳ್ಳಿ ರಘುನಾಥ ರೆಡ್ಡಿ ವಿತರಿಸಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪೂಲಕುಂಟಹಳ್ಳಿಯ ತಮ್ಮ ತೋಟದಲ್ಲಿ ಬೆಳೆದಿರುವ ಮಾವು, ಪ್ರಥಮ ಫಸಲಿನ ಹಣ್ಣುಗಳು, ಹಾಲು, ಬ್ರೆಡ್ ನಗರದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಸಮಾಜ ಸೇವಕ ಪೂಲಕುಂಟಹಳ್ಳಿ ರಘುನಾಥ ರೆಡ್ಡಿ ವಿತರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಮ್ಮ ತೋಟದಲ್ಲಿ ಬೆಳೆದಿರುವ ಮಾವಿನ ಪ್ರಥಮ ಫಸಲಿನ ಹಣ್ಣುಗಳನ್ನು ಒಳ್ಳೆ ಕಾರ್ಯಕ್ಕೆ ನೀಡಬೇಕೆಂಬ ಉದ್ದೇಶದೊಂದಿಗೆ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಜೊತೆಗೆ ಹಾಲನ್ನು ವಿತರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿರುವ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಸಹ ಮಾವಿನ ಹಣ್ಣುಗಳನ್ನು ವಿತರಿಸುವ ಯೋಜನೆಯನ್ನ ಹೊಂದಿದ್ದೇನೆ ಎಂದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ ಬಂದಿರುವಂಥ ಎಲ್ಲ ಒಳರೋಗಿಗಳಿಗೆ ನಮ್ಮದೇ ಆದಂತಹ ಸಾವಯವ ರಾಸಾಯನಿಕ ಗೊಬ್ಬರದಲ್ಲಿ ಬೆಳೆದಿರುವಂತಹ ಏನು ಮಾವಿನಕಾಯಿ ಇದೆ ಅದು ಮೊದಲನೇ ಫಸಲು. ಈ ಫಸಲು ಯಾವುದೇ ಕಾರಣಕ್ಕೂ ನಾನು ಇದನ್ನು ಕಮರ್ಷಿಯಲ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈ ತಾಲೂಕಿನ ಜನತೆಗೆ ನನಗೊಂದು ಕೊಡುಗೆ ಇರಲಿ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಇವತ್ತು ನಾನು ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ನಾನು ಬಂದು ಎಲ್ಲ ನಮ್ಮ ಸಿಬ್ಬಂದಿ ಜೊತೆಯಲ್ಲಿ ನಮ್ಮ ಸ್ನೇಹಿತರಾದಂಥ ನಾಗನರಸಿಂಹ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಆ ಮಾವಿನಕಾಯಿಯನ್ನು ಶಾಲಾ ಮಕ್ಕಳಿಗೆ ನನ್ನ ಭಾಗದಲ್ಲಿರುವಂಥ ಎಲ್ಲ ಸರ್ಕಾರಿ ಶಾಲಾ ಮತ್ತು ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರೇಷ್ಮೆ ಕೃಷಿ, ಹೈನುಗಾರಿಕೆ, ಹೂವು, ಹಣ್ಣು, ತರಕಾರಿ ಉತ್ಪಾದನೆಯಲ್ಲಿ ರೈತರು ಖ್ಯಾತಿ ಹೊಂದಿದ್ದಾರೆ. ಈ ಭಾಗದ ರೈತರಿಗೆ ಸರ್ಕಾರ ವಿಶೇಷವಾಗಿ ಶುದ್ಧ ಕುಡಿಯುವ ನೀರು ಪೂರೈಕೆ, ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಆದ್ಯತೆ ನೀಡಿ ಶಿಡ್ಲಘಟ್ಟ ತಾಲೂಕು ಸಹಿತ ಜಿಲ್ಲೆಯ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ಆಗ್ರಹಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್,
ಗೆರಿಯಾ ಶೋರೂಮ್ನ ಮೇಲೆ ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ನಡುವಿನ ತಾರತಮ್ಯ ಸರಿಪಡಿಸಲು ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೋಲಾರ ಡಿಡಿಪಿಐ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಳ್ಳಿಗಳಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ತರಲು ಒತ್ತಾಯಿಸಿದರು. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ LKG, UKG ಪ್ರಾರಂಭಿಸಬೇಕು. ಸರ್ಕಾರಿ ಶಾಲೆಯಲ್ಲಿ ಜಾರಿಗೆ ತಂದಿರುವ 11 ಮಕ್ಕಳಿಗೆ ಒಬ್ಬ ಶಿಕ್ಷಕರ ನೇಮಿಸಿರುವಂತೆ ಅನುದಾನಿತ ಶಾಲೆಗಳಿಗೂ ನೀಡಬೇಕು. ಸರ್ಕಾರಿ ಶಾಲೆಗಳ ಪಕ್ಕ ಖಾಸಗಿ ಶಾಲೆಗಳಿಗೆ ಅನುಮತಿ ನೀಡುವುದನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಮುಖಂಡರಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಕೋಲಾರ ಜಿಲ್ಲೆ ಬಂಗಾರಪೇಟೆ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾರಾರ್ಪಣೆ ಮಾಡಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. 3 ಬಾರಿ ಶಾಸಕರಾಗಿರುವ SN ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡಬೇಕು. ಮೊದಲ ಪಟ್ಟಿಯಲ್ಲಿ ಕೋಲಾರ ಜಿಲ್ಲೆಗೆ ಆದ್ಯತೆ ನೀಡಲಿ. 2ನೇ ಪಟ್ಟಿಯಲ್ಲಿ ಕೋಲಾರ ಜಿಲ್ಲೆಗೆ, ಅದರಲ್ಲೂ ಬಂಗಾರಪೇಟೆ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ರು. ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಆನಂದ್ ಸರ್ಕಾರಿ ಕನ್ನಡ ಹಾಗೂ ಉರ್ದು ಶಾಲೆಗಳ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಿಸಿದರು. ಕಳೆದ ಹಲವು ವರ್ಷಗಳಿಂದ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುತ್ತಿರುವ ಆನಂದ್ ಪಠ್ಯಪುಸ್ತಕಗಳು ಮತ್ತು ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಆನಂದ್, ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಇಲ್ಲಿನ ಶಿಕ್ಷಕರು ನೀಡಿದ ಶಿಕ್ಷಣ ಮತ್ತು ಮಾರ್ಗದರ್ಶನದಿಂದಲೇ ಸಾರ್ವಜನಿಕ ಸೇವೆಯಲ್ಲಿ ತೊಡಗಲು
ಸಾಧ್ಯವಾಗಿದೆ. ಗ್ರಾಮದ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಹೆಬ್ಬೆಟ್ಟ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಬೇಕೆಂಬುದು ನನ್ನ ಆಶಯವಾಗಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಣಿ ಟಿಪ್ಪರ್ ಹಾವಳಿಗಿಲ್ಲ ಕಡಿವಾಣ. ಆರ್ಟಿಒ ಇನ್ಸ್ಪೆಕ್ಟರ್, ಸಂಚಾರಿ ಪೊಲೀಸರ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ದೌರ್ಜನ್ಯಕ್ಕೆ ಮುಂದಾದ ಟಿಪ್ಪರ್ ಮಾಲೀಕರ ವಿರುದ್ಧವೂ ಜನರ ಕಿಡಿ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಹಕರಿಸಲು ಚಿಕ್ಕಬಳ್ಳಾಪುರ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗೇಗೌಡ ಕರೆ. ಶಿಕ್ಷಣ, ಆರೋಗ್ಯ, ಸುರಕ್ಷಿತ ಬಾಲ್ಯ ಮಕ್ಕಳದಾಗಲಿ ಎಂದ ನ್ಯಾಯಾಧೀಶರು. ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮ ಖಂಡಿಸಿ ಡಿಎಸ್ಎಸ್ ನೇತೃತ್ವದಲ್ಲಿ ಅನಿರ್ದಿಷ್ಟ ಪ್ರತಿಭಟನೆ. ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯದೊಂದಿಗೆ ಜೂನ್ 15ಕ್ಕೆ ಕಾಲ್ನಡಿಗೆ ಜಾಥಾ, ನಿರ್ದಿಷ್ಟಾವಧಿ ಧರಣಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.